ಮಕ್ಕಳ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ಎಡಿಷನ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಟಾಪಿಕ್ ಮೇಲೆ ವಿಡಿಯೋಸ್ ಮಾಡಿದ್ವಿ. ಸೊ ಆ ಟಾಪಿಕ್ಸ್ನಲ್ಲಿ ಏನು ಮಾಡಿದ್ವಿ, ಜಸ್ಟ್ 2 ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಇದ್ದರೆ ಆ್ಯಡ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಟ್ಟಿದ್ವಿ. ಸೊ ಇವತ್ತು 3 ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಕೊಟ್ಟು ಸೈಮಲ್ಟೇನಿಯಸ್ ಆಗಿ ಹೇಗೆ ಆ್ಯಡ್ ಮಾಡೋದು ಸೊ ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ. ಆ್ಯಡ್ 5a + 6b - 3c ಆ್ಯಂಡ್ ಸೊ 4b + c - 3a and also a minus 6c minus 3b. ಈ ಮೂರು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್, ಈಕ್ವೇಷನ್ ನಂಬರ್ 1, ಈಕ್ವೇಷನ್ ನಂಬರ್ 2, ಈಕ್ವೇಷನ್ ನಂಬರ್ 3. ಸೊ ಈ ಮೂರು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ನ ಆ್ಯಡ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಓಕೆನಾ? ಸೊ ಯಾವ ರೀತಿ ಆ್ಯಡ್ ಮಾಡೋದು ನೋಡ್ತಾ ಬನ್ನಿ. ಸೊ ಕ್ವಶನ್ ನಂಬರ್ 1. ಸೊ ಇಲ್ಲಿ ಫಸ್ಟ್ ನಾನು ನಾರ್ಮಲ್ ಮೆಥಡಲ್ಲಿ ಮಾಡ್ತೀನಿ ನೋಡಿ. ಫಸ್ಟು 5a + 6b - 3c. ಸೊ ಎ ಬಿ ಸಿ ಫಾರ್ಮೆಟಲ್ಲಿದೆ, ಆ ರೀತಿಯೇ ಬರ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬರೀಬೇಕಾದ್ರೆ ನೀವು ಆರ್ಡ್ರಲ್ಲೇ ಬರೀಬೇಕು. ಎ, ಸೊ ಇಲ್ಲಿ -3a ಇದೆ, -3a. ನೆಕ್ಸ್ಟ್ ಬಿ +4b + ಸಿ. ಸೊ ನೆಕ್ಸ್ಟ್ ಥರ್ಡ್ ಟರ್ಮ್ ಡೈರೆಕ್ಟಾಗಿ ಬರ್ಕೋತಾ ಇದ್ದೀನಿ. ಥರ್ಡ್ ಟರ್ಮಲ್ಲಿ ಎ ಇದೆ, ಎ ಹಾಗೆ ಬರ್ಕೋತಾ ಇದ್ದೀನಿ. ನೆಕ್ಸ್ಟ್ ಸೊ -3b, ನೆಕ್ಸ್ಟ್ -6c. ಸೊ ಈ ಮೂರನ್ನು ನಾವೇನು ಮಾಡಬೇಕು, ಅಡಿಷನ್ ಮಾಡಬೇಕು. ಸೊ ಆ್ಯಡ್ ಮಾಡ್ತೇನೆ ಅಂದರೆ ಸಿಂಬಲ್ ಏನೂ ಚೇಂಜ್ ಆಗಲ್ಲ ನೋಡಿ. ಸಿ. ಸೊ ಸಿ ಆ್ಯಸ್ ಇಟ್ ಈಸ್ ಬರೀತೇನೆ. ಸೊ ಇಲ್ಲಿ ಏನಿಲ್ಲ ಅಂದರೆ ಕೊಯಿಫಿಷಿಯಂಟ್ 1 ಇದೆ ಅಂತ ಅರ್ಥ. ಸೊ ಇಲ್ಲಿ ನೋಡಿ, ಸೊ ಈ ಎರಡು ಸಿಂಬಲ್ಲು ಮೈನಸ್ ಇದೆ. ಮೈನಸ್ ಇದ್ದಾಗ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ. ಸೊ ಸೇಮ್ ಸೈನ್ ಇದ್ದಾಗ ಸೊ ಶುಡ್ ಆ್ಯಡ್, ಸೇಮ್ ಸೈನ್ ಇದ್ದಾಗ ಆ್ಯಡ್ ಮಾಡಬೇಕು. ಸೊ ಡಿಫ್ರೆಂಟ್ ಸೈನ್ಸ್ ಇದ್ದಾಗ ಸೊ ನೀವೇನು ಮಾಡಬೇಕು, ಸಬ್ಟ್ರ್ಯಾಕ್ಟ್ ಮಾಡಬೇಕು. ಇದು ಯಾವತ್ತೂ ಕೂಡ ಮರಿಬಾರ್ದು ನೀವು. ಓಕೆನಾ? ಸೊ ಇಲ್ಲಿ ನೋಡಿ -3 -6. ಸೊ ಎರಡರಲ್ಲೂ ಮೈನಸ್ ಇರೋಂಗ ಮೈನಸ್ ಏನಾಗುತ್ತೆ, ಆ್ಯಡ್ ಮಾಡಬೇಕು. ಸೊ ಮೈನಸ್ ಇರುತ್ತೆ, -9 ಆಗುತ್ತೆ. -9 + 1 ಸೊ ಎಷ್ಟಾಗುತ್ತೆ, -8. ಸೊ ಅಂದರೆ ನಿಮ್ಗೆ ಆನ್ಸರ್ ಇಲ್ಲಿ -8c ಸಿಗುತ್ತೆ ನೋಡಿ ಇಲ್ಲಿ. ಸೊ ಇಲ್ಲಿ ಸೊ 6 ಇದೆ ಅಲ್ವಾ. ಸೊ ಈ 6ನ ಈ 3ನ ಫಸ್ಟ್ ಆ್ಯಡ್ ಮಾಡ್ತೀನಿ. ಮೈನಸ್ ಇದೆ, ಸೇಮ್ ಸೈನ್ ಇದೆ. 6 3 ಆ್ಯಡ್ ಮಾಡಿದ್ರೆ 9 ಬರುತ್ತೆ, -9 ಬರುತ್ತೆ. ಗ್ರೇಟರ್ ನಂಬರ್ ಸಿಂಬಲ್ ಮೈನಸ್ ಇದೆ, -9 ಜೊತೆಗೆ +1 ಇದೆ. ಸೊ ಇಲ್ಲಿ ಸಿಂಬಲ್ಸ್ ಚೇಂಜ್ ಆಯಿತು. ಪ್ಲಸ್ ಮೈನಸ್ ಇದ್ದಾಗ ಅಥವಾ ಮೈನಸ್ ಪ್ಲಸ್ ಇದ್ದಾಗ ನಾನು ಏನು ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. ಅದಕ್ಕೆ ಮೈನಸ್ ಪ್ಲಸ್ ಇದ್ದಾಗ ಮೈನಸ್ ಮಾಡಿದ್ದೀನಿ ಅಂದರೆ ಸಬ್ಟ್ರಾಕ್ಷನ್ ಮಾಡಿದ್ದೀನಿ. 9ಅಲ್ಲಿ 1 ಕಳೆದ್ರೆ 8 ಬರುತ್ತೆ. ಸೊ ಗ್ರೇಟರ್ ನಂಬರ್ ಸಿಂಬಲ್ ಮೈನಸ್ ಎಂದು -8c ಆಯಿತು. ಸೊ ಇಲ್ಲಿ ಬಿ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಸೊ ಬಿ ಕೂಡ ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀನಿ ನೋಡಿ. 6 4. ಸೊ ಎರಡಕ್ಕೂ ಸಿಂಬಲ್ ಪ್ಲಸ್ ಇದೆ. 6 + 4 10 ಆಯಿತು. ಸೊ 10 - 3. ಸೊ ನಿಮ್ಗೆ ಎಷ್ಟಾಗುತ್ತೆ, ಸೊ 10 - 3 ಅಂದರೆ +7 ಬರುತ್ತೆ. ಓಕೆನಾ? +7. ನೆಕ್ಸ್ಟ್ ಎ ಎಲ್ಲ ಆ್ಯಸ್ ಇಟ್ ಈಸ್ ಬರ್ಕೋತೀನಿ. ಸೊ ಇಲ್ಲಿ 5 ಇದೆ, 3 ಇದೆ, 1 ಇದೆ. ಸೊ 5 + 1 6 ಆಗುತ್ತೆ. 6 - 3 3ನೇ ಆಗುತ್ತೆ. ಸೊ 3a + 7b - 8c. ಸರ್ ನೀವು ಅವತ್ತು ಇನ್ನೊಂದು ಮೆಥಡಲ್ಲಿ ಹೇಳ್ಕೊಟ್ಟಿರಲ್ಲ, ಆ ಥರ ಮಾಡಿ ಸರ್ ಅಂತ ಹೇಳಿದ್ರೆ ನೋಡಿ, ಅದನ್ನು ಕೂಡ ಮಾಡಿ ತೋರಿಸ್ಕೊಡ್ತೀನಿ. ಫಸ್ಟ್ ಏನಿದೆ 5a ನೆಕ್ಸ್ಟ್ +6b, 5a + 6b - 3c ಇದೆ. ಅಡಿಷನ್ ಮಾಡ್ತೀನಿ ಅಂತ +4b + c - 3a + a - 6c - 3b. ಓಕೆನಾ? ಸೊ ಇಲ್ಲಿ ಗ್ರೂಪ್ ಮಾಡೋಣ. 5a + a - 3a. ಓಕೆನಾ? ಸೊ ಇಲ್ಲಿ ಎ ಟರ್ಮ್ಸ್ ಎಲ್ಲೆಲ್ಲ ಇದೆ ಅದೆಲ್ಲನೂ ಪೇರ್ ಮಾಡಿಕೊಡಿ. ನೆಕ್ಸ್ಟ್ ಬಿ ಟರ್ಮ್ಸ್ ಬರೀತಾ ಹೋಗ್ತೀನಿ ನೋಡಿ. 6b + 4b - 3b. ಸೊ ಅದೇ ರೀತಿ ಸಿ ಟರ್ಮ್ಸ್ ಬರೀತಾ ಹೋದರೆ -3c + c - 6c. ಸೊ ಇಲ್ಲಿ ನೋಡಿ, ಇದು ಎ ಟರ್ಮ್ಸ್, ಇದು ಬಿ ಟರ್ಮ್ಸ್, ಇದು ಸಿ ಟರ್ಮ್ಸ್. ಸೊ ಇಲ್ಲಿ 5 + 1 - 3 × a + 6 + 4 - 3 ಬ್ರಾಕೆಟ್ ಹಾಕೊಳ್ಳಿ. ಸೊ ಇಲ್ಲಿ ಬಿ ಇದೆ, ಮೈನಸ್ ಬೇಡ ಪ್ಲಸ್ಸೇ ಬರ್ಕೋತೀನಿ. -3 + 1 - 6. ಸೊ ಇಲ್ಲಿ ನಿಮಗೆ ರಿಸಲ್ಟು ಸಿ. ಓಕೆನಾ? ಸೊ 5 + 1 6, 6 - 3 3ನೇ ಬರು. 6 - 3 3ನೇ ತಾನೆ, 3a ಪ್ಲಸ್. ಓಕೆನಾ? 6 + 4 10, 10 - 3 7 ಬಿ. ಸೊ ಇಲ್ಲಿ ಪ್ಲಸ್ ಬರೆಯೋದಕ್ಕೂ ಮುಂಚೆ ನೋಡಿ, ಫಸ್ಟ್ ಇವೆರಡು ಆ್ಯಡ್ ಮಾಡಿಬಿಡ್ತೀನಿ. 6 + 3 9 ಆಗುತ್ತೆ. -9 + 1 ಅಂದಾಗ -8 ಆಯಿತು. ಸೊ ಪ್ಲಸ್ ಇಂಟು ಮೈನಸ್ ಆಗುತ್ತೆ, -8c. ಸೊ ನಿಮ್ಮ ರಿಸಲ್ಟ್ ಇಲ್ಲೇನು ಬಂದಿರುತ್ತೆ ಅದೇ ಬರುತ್ತೆ. ಓಕೆನಾ? ನಾವು ಸೆಕೆಂಡ್ ಕ್ವಶನ್ ಮಾಡ್ತಾ ಹೋಗೋಣ. ಎಕ್ಸಾಂಪಲ್ 2 ನೋಡಿ. ಸೊ ಏನಿದೆ, 3x² + 5x - 4. ಅದೇ ರೀತಿ 2x + 3 - x² ಆ್ಯಂಡ್ 8 - 3x + 7x². ಸೊ ಈ ರೀತಿ ಒಂದು ಕ್ವಶನ್ ಇದೆ. ಸೊ ಈ ಕ್ವಶನ್ನ ನೀವೇನು ಮಾಡಬೇಕು, ಆ್ಯಡ್ ಮಾಡಬೇಕು ಅಂತ ಹೇಳಿದ್ದಾನೆ. ಇಲ್ಲಿ 3 ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾನೆ. ಫಸ್ಟ್ ಎಕ್ಸ್ಪ್ರೆಷನ್ ನೋಡಿ, ಈ ರೀತಿ ಬರ್ಕೊತಾ ಇದ್ದೀನಿ. 3x² + 5x - 4. ಓಕೆನಾ? ನೆಕ್ಸ್ಟ್ ಸೊ ಇಲ್ಲಿ ಏನಿದೆ, ನೆಕ್ಸ್ಟ್ ಬನ್ನಿ. ಸೊ ಒಂದೇ ನಿಮಿಷ. ನೆಕ್ಸ್ಟ್ ಏನಿದೆ, 2x ಇದೆ. ಸೊ ಇಲ್ಲಿ +2x ಇಲ್ಲಿ ಬರ್ಕೋತೀನಿ.
ನೆಕ್ಸ್ಟ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ಅದೇ ರೀತಿ ಪ್ಲಸ್ 3 ಇದೆ, ಪ್ಲಸ್ 3 ಕಾನ್ಸ್ಟೆಂಟ್ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನು ಲಾಸ್ಟ್ ಟರ್ಮ್ ಬಂದಾಗ ಪ್ಲಸ್ 7x ಸ್ಕ್ವೇರ್ ಇದೆ, ಮೈನಸ್ 3x ಇದೆ, ಪ್ಲಸ್ 8 ಇದೆ. ಸೊ ಮೂರೂ ನಾನೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಅಡಿಷನ್ ಮಾಡ್ತೇನೆ, ಸಿಂಪಲ್ ಏನು ಚೇಂಜ್ ಆಗಲ್ಲ ನೋಡಿ. ಪ್ಲಸ್ ಪ್ಲಸ್ ಇದ್ದಾಗ ಸೊ 8 ಪ್ಲಸ್ 3 ಎಷ್ಟಾಯಿತು, 8 ಪ್ಲಸ್ 3 11. ಸೊ 11 ಮೈನಸ್ 4, 11ಅಲ್ಲಿ 4ನ ಸಬ್ಟ್ರಾಕ್ಟ್ ಮಾಡಿ. ಸೊ ಏನಾಗುತ್ತೆ, 7 ಬರುತ್ತೆ. ಕರೆಕ್ಟ್ ಅಲ್ವಾ, ಪ್ಲಸ್ 7 ಪ್ಲಸ್ 7. ಸೊ ನೋಡಿ ಇಲ್ಲಿ ಎಕ್ಸ್ 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 ಇರೋದು ಎಕ್ಸ್ ಟರ್ಮ್ಸ್ ಆಗಿ ಬರ್ಕೋತೀನಿ. 5 ಪ್ಲಸ್ 2 ಎಷ್ಟಪ್ಪ, 7. 7ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿ 4 ಬರುತ್ತೆ. ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ಪ್ಲಸ್ 4 ಹಾಗೆ ಬರ್ಕೋತೀನಿ. ನೆಕ್ಸ್ಟ್ 7 ಪ್ಲಸ್ 3 10. 10 ಮೈನಸ್ 1 ಎಷ್ಟು, 10ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ, 9x ಸ್ಕ್ವಯರ್. ಸೊ ಇದು ನಿಮ್ಮ ಆನ್ಸರ್. ಸೊ ಇಲ್ಲಿ ನಾರ್ಮಲ್ ಮೆಥಡಲ್ಲಿ ಮಾಡ್ತೀನಿ ಸರ್ ಅಂದರೆ ನೋಡಿ, 3x ಸ್ಕ್ವಯರ್ ಪ್ಲಸ್ 5x ಮೈನಸ್ 4. ಸೊ ಅದೇ ರೀತಿ ಪ್ಲಸ್ ಬಂದು 7x ಸ್ಕ್ವಯರ್ ಮೈನಸ್ 3x, 7x ಸ್ಕ್ವಯರ್ ಮೈನಸ್ 3x ಪ್ಲಸ್ 8. ಸೊ ಲಾಸ್ಟ್ ಎಕ್ಸ್ಪ್ರೆಷನ್ ಬಂದು ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಪ್ಲಸ್ 3 ಇದೆ. ಸೊ ಎಕ್ಸ್ ಸ್ಕ್ವಯರ್ ಟರ್ಮ್ಸ್ ಎಲ್ಲ ಒಂದು ಕಡೆ ಬರೀತೀನಿ ನೋಡಿ, 3x ಸ್ಕ್ವಯರ್ ಪ್ಲಸ್ 7x ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್. ಅದೇ ರೀತಿ ಪ್ಲಸ್ 5x ಮೈನಸ್ 3x ಪ್ಲಸ್ 2x. ಸೊ ಕಾನ್ಸ್ಟೆಂಟ್ ಟರ್ಮ್ಸ್ ಒಂದು ಕಡೆ ಬರೆಯೋದಾದರೆ ಮೈನಸ್ 4 ಪ್ಲಸ್ 8 ಪ್ಲಸ್ 3. ಸೊ ಇದು ಎಕ್ಸ್ ಸ್ಕ್ವಯರ್ ಟರ್ಮ್ಸ್, ಇದು ಎಕ್ಸ್ ಟರ್ಮ್ಸ್, ಇದು ಕಾನ್ಸ್ಟೆಂಟ್ ಟರ್ಮ್ಸ್. ಸೊ ಇಲ್ಲಿ ಆ್ಯಡ್ ಮಾಡ್ತಾ ಬನ್ನಿ. ಸೊ 3 ಪ್ಲಸ್ 7 ಮೈನಸ್ 1 ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಮೈನಸ್ 3 ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ ಆಫ್ ಮೈನಸ್ 4 ಪ್ಲಸ್ 8 ಪ್ಲಸ್ 3. ಸೊ ಏನು ಸಾಲ್ವ್ ಮಾಡಿ. 7 ಪ್ಲಸ್ 3 10, 10 ಮೈನಸ್ 1 9, 9x ಸ್ಕ್ವಯರ್. ಸೊ ಅದೇ ರೀತಿ 5 ಮೈನಸ್ 3 2 ಬರುತ್ತೆ, ಪ್ಲಸ್ 2 ಪ್ಲಸ್ 2 ಪ್ಲಸ್ 4x. ನೆಕ್ಸ್ಟ್ ಸೊ ಇಲ್ಲಿ ಪ್ಲಸ್ 8 ಪ್ಲಸ್ 3 ಎಷ್ಟು, 11, 11 ಮೈನಸ್ 4 ಅಂದಾಗ ನಿಮ್ಗೆ 7 ಸಿಕ್ತು. ಸೊ ನಿಮ್ಗೆ ಏನು ಸಿಕ್ತು, ಸೊ ದಿ ಸೇಮ್ ಆನ್ಸರ್. ಕರೆಕ್ಟ್ ಅಲ್ವಾ. ಸೊ ಈ ರೀತಿ ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಸೊ ಇಲ್ಲಿ ಕ್ವಶನ್ ನಂಬರ್ 3 ನೋಡಿ, ಇಲ್ಲೇನು ಹೇಳಿದ್ದಾನೆ, ಸಿಂಪ್ಲಿಫೈ. ಒಂದು ಈಕ್ವೇಶನ್ ಕೊಟ್ಬಿಟ್ಟು ಈ ಈಕ್ವೇಷನ್ನ ಸಿಂಪ್ಲಿಫೈ ಮಾಡಿ ಸೊ ರಿಸಲ್ಟ್ ಹೇಳಿ ಅಂತ ಕೇಳ್ತಾನೆ. ಸೊ ಇಲ್ಲಿ ಈ ಈಕ್ವೇಷನ್ನು ಫಸ್ಟು ಆ್ಯಸ್ ಇಟ್ ಈಸ್ ಕ್ಯಾರಿ ಮಾಡೋಣ. ಫಸ್ಟ್ ಏನು ಕೊಟ್ಟಿದ್ದು ನೋಡಿ, 6a ಸ್ಕ್ವೇರ್ ಪ್ಲಸ್ 3ab ಪ್ಲಸ್ 5b ಸ್ಕ್ವೇರ್ ಮೈನಸ್ 2ab ಮೈನಸ್ b ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2a ಸ್ಕ್ವೇರ್ ಪ್ಲಸ್ 4ab ಪ್ಲಸ್ 2b ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಅಂತ ಇದೆ. ಸೊ ಇದಿಷ್ಟು ಟರ್ಮ್ಸ್ ಇದ್ದಾವೆ. ಸೊ ಇಲ್ಲಿ ನಾನು ಫಸ್ಟ್ ಗ್ರೂಪಿಂಗ್ ಮಾಡ್ಕೋತೀನಿ. ಸೊ ಇಲ್ಲಿ ಲೈಕ್ ಟರ್ಮ್ಸ್ ಯಾವುದಾದೈತೆ ಒಂದು ಕಡೆ ಬರ್ಕೊಳ್ಳೋಣ. 6a ಸ್ಕ್ವೇರ್, ಎ ಸ್ಕ್ವೇರ್ ಟರ್ಮ್ಸ್ ಎಲ್ಲೆಲ್ಲಿದೆ ನೋಡಿ. ಸೊ ಇದು 3 ಕೂಡ ಒಂದು ಕಡೆ ಬರ್ಕೋತೀನಿ. ಪ್ಲಸ್ 2a ಸ್ಕ್ವೇರ್ ಮೈನಸ್ a ಸ್ಕ್ವೇರ್. ಓಕೆನಾ. ನೆಕ್ಸ್ಟ್ ಎ ಬಿ ಟರ್ಮ್ಸ್ ಎಲ್ಲ ಒಂದು ಕಡೆ ಬರ್ಕೋತೀನಿ. 3ab ಮೈನಸ್ 2ab ಪ್ಲಸ್ 4ab. ಸೊ ಎಲ್ಲೆಲ್ಲಿದೆ ಸರ್ ಅಂದರೆ 3ab ಮೈನಸ್ 2ab ಪ್ಲಸ್ 4ab. ಸೊ ಇದಿಷ್ಟು ಬರ್ಕೊಂಡು ನೆಕ್ಸ್ಟ್ ಉಳಿದಿರೋದು ಬಿ ಸ್ಕ್ವೇರ್ ಟರ್ಮ್ಸ್, ಮೈನಸ್ 5b ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಪ್ಲಸ್ 2b ಸ್ಕ್ವೇರ್. ಸೊ ಇದಿಷ್ಟು ಟರ್ಮ್ಸ್ ನೋಡಿ. ಇದು ಈ 3 ಎ ಸ್ಕ್ವೇರ್ ಟರ್ಮ್ಸು. ಸೊ ಈ 3 ಎ ಬಿ ಟರ್ಮ್ಸು. ಸೊ ಈ 3 ಬಿ ಸ್ಕ್ವೇರ್ ಟರ್ಮ್ಸ್. ಸೊ ಇಲ್ಲಿ ನಾನು 6 ಪ್ಲಸ್ 2 ಮೈನಸ್ 1 ಇಂಟು ಎ ಸ್ಕ್ವೇರ್ ಅಂತ ಬರ್ಕೋಬೋದು, ಪ್ಲಸ್ 3 ಮೈನಸ್ 2 ಪ್ಲಸ್ 4 ಎ ಬಿ ಅಂತ ಬರ್ಕೋಬೋದು. ಅದೇ ರೀತಿ 5 ಮೈನಸ್ 1 ಪ್ಲಸ್ 2, 5 ಮೈನಸ್ 1 ಪ್ಲಸ್ 2 ಬಿ ಸ್ಕ್ವೇರ್ ಅಂತ ಬರ್ಕೋಬೋದು. 6 ಪ್ಲಸ್ 2 8, 8 ಮೈನಸ್ 1 7, 7 ಎ ಸ್ಕ್ವೇರ್ ಆಯಿತು. ಸೊ ಇಲ್ಲಿ 3 ಮೈನಸ್ 2 1 ಆಯಿತು, 1 ಪ್ಲಸ್ 4 ಅಂದರೆ 5 ಆಯಿತು, ಪ್ಲಸ್ 5 ಎ ಬಿ. ಸೊ ಇಲ್ಲಿ 5 ಮೈನಸ್ 1 ಅಂದರೆ 4, 4 ಪ್ಲಸ್ 2 6. ಕರೆಕ್ಟ್ ಅಲ್ವಾ, ಪ್ಲಸ್ 6 ಬಿ ಸ್ಕ್ವೇರ್. ಸೊ ಇದಿಷ್ಟು ನಮ್ಮ ಸಿಂಪ್ಲಿಫಿಕೇಶನ್. ಸೊ ಈ ರೀತಿ ಸಿಂಪ್ಲಿಫಿಕೇಶನ್ ಅಂತ ಕೇಳಿದ್ರೆ ಈ ರೀತಿ ಮಾಡ್ತಾ ಹೋಗ್ಬೇಕು. ಕ್ವಶನ್ ನಂಬರ್ 4 ಕೂಡ ಸೇಮ್ ಅದೇ ರೀತಿ ಇದೆ ನೋಡಿ, ಸಿಂಪ್ಲಿಫೈ ಮಾಡಬೇಕು. ಸೊ ಇಲ್ಲಿ ಒಂದು ಈಕ್ವೇಷನ್ ಕೊಟ್ಟಿದ್ನಲ್ಲ, ಫಸ್ಟ್ ಆ ಈಕ್ವೇಷನ್ ಆ್ಯಸ್ ಇಟ್ ಈಸ್ ಬರೀತೀನಿ ನೋಡಿ. 5x ಪ್ಲಸ್ 3y ಮೈನಸ್ 8z ಪ್ಲಸ್ 2y ಮೈನಸ್ 3x ಪ್ಲಸ್ 5z ಪ್ಲಸ್ z ಮೈನಸ್ 7y ಮೈನಸ್ 2x. ಸೊ ಈ ರೀತಿ ಕೊಟ್ಟಿರೋಂಥ ಈಕ್ವೇಷನ್ನ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು, ಗ್ರೂಪಿಂಗ್. ಲೈಕ್ ಟರ್ಮ್ಸ್ ಎಲ್ಲ ಒಂದು ಕಡೆ ಗ್ರೂಪ್ ಮಾಡಬೇಕು. 5x ಮೈನಸ್ 3x ಮೈನಸ್ 2x. ಸೊ ಎಲ್ಲಿದೆ ಸರ್ ಅಂದಾಗ 5x ಮೈನಸ್ 3x ಮೈನಸ್ 2x 3 ಒಂದು ಕಡೆ ಬರ್ತೀನಿ. ನೆಕ್ಸ್ಟ್ y ಟರ್ಮ್ಸ್ ಬರೀತಾಯಿದ್ದೀನಿ. ಪ್ಲಸ್ 3y ಪ್ಲಸ್ 2y ಮೈನಸ್ 7y. ಸೊ ಎಲ್ಲಿದೆ ಸರ್ ಅಂದಾಗ ಪ್ಲಸ್ 3y ಪ್ಲಸ್ 2y ಮೈನಸ್ 7y ನೋಡಿ. ನೆಕ್ಸ್ಟ್ ಲಾಸ್ಟ್ z ಟರ್ಮ್ಸ್ ಬರೀತೀನಿ. ಮೈನಸ್ 8z
ಪ್ಲಸ್ 5z ಪ್ಲಸ್ z. ಓಕೆನಾ? ಸೊ ಈಗ ಇದು 3 x ಟರ್ಮ್ಸು, ಇವು 3 y ಟರ್ಮ್ಸು, ಇವು 3 z ಟರ್ಮ್ಸ್. ಸೊ ಇಲ್ಲಿ ಏನು ಮಾಡ್ತೀರಾ, 5 - 3 - 2 ಅಂತ ಬರ್ಕೋತೀರಾ, x ಆಚೆ ಬರೀತೀರಾ, ಪ್ಲಸ್ ಆಫ್ 3 + 2 - 7 ಅಂತ ಬರ್ಕೋಬೇಕು, y ಆಚೆ ಬರ್ಕೊಳ್ಳಿ. ಸೊ ಪ್ಲಸ್ ಬರೀರಿ, ಅಡಿಷನ್ ಮಾಡ್ತಾ ಇದ್ದೀನಿ, -8 + 5 + 1 ಇಂಟು z ಬರ್ಕೊಳ್ಳಿ. ಓಕೆನಾ? ಸೊ 5 - 3 ಎಷ್ಟು, 2. 2 - 2 ಅಂದರೆ 0 ಆಯಿತು. ಸೊ 0 ಇಂಟು x ಅಂದ್ರೇನು, 0x. ಓಕೆನಾ? ಪ್ಲಸ್, ಸೊ ಇಲ್ಲಿ 5 + 2 ಎಷ್ಟಾಗುತ್ತೆ, 3 + 2 5, 5 - 7 ಅಂದರೆ -2 ಬರುತ್ತೆ, -2y. ಸೊ ಪ್ಲಸ್ ಆಫ್ ಬ್ರಾಕೆಟಲ್ಲಿ, ಸೊ ಇಲ್ಲಿ 5 + 1 6, ಸೊ 6 - 8 ಅಂದರೆ -2 ಬಂತು, -2z. ಸೊ ನಿಮ್ಗೆ ಉಳಿಯೋದು -2y - 2z. ಸೊ ಓಕೆ, ಪ್ಲಸ್ ಇಂಟು ಮೈನಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್, -2z. ಸೊ ನೀವು ಇದನ್ನು ಕಾಮನ್ ಆಗಿ ಬರೀತೀನಿ ಅಂದರೆ -2 × y + z ಅಂತ ಕೂಡ ಬರಿಬೋದು. ಸೊ ಇದಿಷ್ಟು ನಿಮ್ಮ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನ ಅಡಿಷನ್ ಬಗ್ಗೆ ವಿಡಿಯೋಸ್ ಆಗಿದೆ. ಸೊ ಇನ್ನೂ ಒಂದು ಕ್ವಶನ್ ಇದೆ, ಕ್ವಶನ್ ನಂಬರ್ 5, ಅದನ್ನು ಸಾಲ್ವ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಅದಾದಮೇಲೆ ಸಬ್ಟ್ರಾಕ್ಷನ್ ಕಾನ್ಸೆಪ್ಟ್ ನೆಕ್ಸ್ಟ್ ವಿಡಿಯೋಸ್ನಲ್ಲಿ ಬರ್ತಾ ಹೋಗುತ್ತೆ. ಸೊ ಕ್ವಶನ್ ನಂಬರ್ 5 ಅಬ್ಸರ್ವ್ ಮಾಡಿದಾಗ ಅಲ್ಲೇನು ಕೇಳ್ತೇನೆ ಅಂದರೆ, ಫೈಂಡ್ ದ ಪೆರಿಮೀಟರ್ ಆಫ್ ದಿ ಟ್ರಯಾಂಗಲ್ ಹೂಸ್ ಸೈಡ್ಸ್ ಆರ್, ಸೊ ಅಂತ ಹೇಳಿಬಿಟ್ಟು 3 ಸೈಡ್ಸ್ ಕೊಟ್ಟಿದ್ದು ನೋಡಿ. ಒಂದು ಟ್ರಯಾಂಗಲ್ ಇದೆ ನಮ್ಮ ಹತ್ರ. ಸೊ ಈ ಟ್ರಯಾಂಗಲ್ನಲ್ಲಿ 3 ಸೈಡ್ಸ್ ಇದೆ. ಸೊ ಸೈಡ್ ಎ, ಬಿ, ಸಿ ಅಂತ ಕರೆಯೋಣ. ಸೊ ಪೆರಿಮೀಟರ್ ಅಂತ ಬಂದಾಗ ನಮ್ಗೆ ಏನು ಬರುತ್ತೆ, a + b + c, ಇದು ನಮ್ಮ ಫಾರ್ಮುಲಾ. ಬಟ್ ಇಲ್ಲಿ ಸೈಡ್ಸ್ ಕೊಟ್ಟಿದ್ದಾನೆ. ಮೊದಲನೇ ಸೈಡ್ ಬಂದು 2y + 3z ಅಂತ ಇದೆ. ಸೊ ಎರಡನೇ ಸೈಡ್ ಬಂದು z - y ಅಂತ ಇದೆ. ಮೂರನೇ ಸೈಡ್ ಬಂದು 4y - 2x ಅಂತ ಇದೆ. ಸೊ ಇಲ್ಲಿ ನಾನೇನು ಮಾಡಬೇಕು, ಪೆರಿಮೀಟರ್ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಬೇಕು. ಸೊ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು, ಸೊ ಎಲ್ಲ ಸೈಡ್ಸ್ನು ಆ್ಯಡ್ ಮಾಡಬೇಕು, 2y + 3z + z - y + 4y - 2x. ಸೊ ಈ ಮೂರನ್ನು ನಾನೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಗ್ರೂಪಿಂಗ್ ಮಾಡ್ತಾ ಬರೋಣ. y ಟರ್ಮ್ಸ್ ಎಲ್ಲೆಲ್ಲಿದೆ, y ಟರ್ಮ್ಸ್ ಎಲ್ಲ ಬರೀತಾ ಹೋಗೋಣ. 2y - y + 4y. ಓಕೆನಾ? ಅದೇ ರೀತಿ 3z + z ಅಷ್ಟೇ. ನೆಕ್ಸ್ಟು -2x, x ಟರ್ಮ್ಸ್ ಒಂದೇ ಇರೋದು. ಸೊ ಇಲ್ಲಿ ನೋಡಿ, ಇವು 3 y ಟರ್ಮ್ಸು, ಇವೆರಡು z ಟರ್ಮ್ಸು, ಇದೊಂದು x ಟರ್ಮ್. ಸೊ x ಟರ್ಮ್ಸ್ನೇನು ಮಾಡೋಕ್ಕಾಗಲ್ಲ, ಇದನ್ನು ನೋಡಿ. ಸೊ ಇಲ್ಲಿ 2 - 1 + 4 × y ಅಂತ ಬರ್ಕೋಬೋದು, +4 ಇದು. ಸೊ ಅದೇ ರೀತಿ +3 + 1 z ಅಂತ ಬರಿಬೋದು. ಸೊ ಅದೇ ರೀತಿ -2x ಆ್ಯಸ್ ಇಟ್ ಈಸ್ ಬರೀತೀನಿ, ಅದನ್ನೇನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲಿ 4 + 2 6, 6 - 1 5. ಸೊ 5y + 3 + 1 ಅಂದರೆ 4, 4z - 2x. ಸೊ ಇದು ನಿಮ್ಮ ಪೆರಿಮೀಟರ್ ಆಫ್ ಟ್ರಯಾಂಗಲ್. ಸೊ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಏನು, 5y + 4z - 2x. ಸೊ ಇದು ಈ ರೀತಿ ಕ್ವಶನ್ಸ್ ಕೊಟ್ಟಾಗ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಪೆರಿಮೀಟರ್ ಹಾಕಬೇಕು, ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಮಾಡ್ತಿರಲ್ವಾ? ಓಕೆ, ಫೈನ್. ಸೊ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ. ಸೊ ಏನಾದರೂ ಡೌಟ್ಸ್ ಇದೆ, ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ವಿಲ್ ಕ್ಲಿಯರ್ ಇಟ್ ಇನ್ ನೆಕ್ಸ್ಟ್ ವಿಡಿಯೋಸ್. ಅಂಟಿಲ್ ದೆನ್, ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬಾಯ್.